ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಈಗ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಸೀಸನ್ 11ರ ಸ್ಟ್ರಾಟರ್ಜಿ ಸ್ಪೆಷಲಿಸ್ಟ್, ಗ್ರೇ ಏರಿಯಾ ಸ್ಪೆಷಲಿಸ್ಟ್, ದ ಗೇಮ್ ಚೇಂಜರ್ ಮಂಜು ಅವರು ಬಿಗ್ ಬಾಸ್ ಸಾಮ್ರಾಜ್ಯದ ಮಹಾರಾಜ ಆಗಿದ್ದಾರೆ. ಓವರ್ ಆಲ್ ಎಪಿಸೋಡ್ ತುಂಬಾನೇ ಫನ್ನಿ ಆಗಿತ್ತು, ಸ್ವಲ್ಪ ಎಮೋಷನಲ್ ಆಗಿತ್ತು, ಕೆಲವೊಂದು ಕಡೆ ಕ್ರಿಯೇಟಿವ್ ಆಗಿ ಕೂಡ ಇತ್ತು. ಮಂಜು ಅವರು ನಾರ್ಮಲ್ ಟಾಸ್ಕ್ಗಳನ್ನ ಕೊಟ್ಟಾಗ್ಲೇನೆ ಅದನ್ನ ಬೇರೆ ಆಂಗಲ್ ಅಲ್ಲಿ ಬೇರೆ ರೀತಿನೇ ಬದಲಾಯಿಸ್ತಾ ಇದ್ರು, ಗೇಮ್ ಚೇಂಜರ್ ಅಂತ ಅನ್ನಿಸ್ಕೊಂಡಿದ್ರು. ಬಟ್ ಈ ರೀತಿ ಅವರನ್ನೇ ಮಹಾರಾಜ ಮಾಡಿ ಮನೆಯಲ್ಲಿರೋರ್ನೆಲ್ಲ ಆ ಸಾಮ್ರಾಜ್ಯದ ಒಂದು ಪ್ರಜೆಗಳನ್ನಾಗಿ ಮಾಡಿ ಅವ್ರಿಗೆ ಕಂಪ್ಲೀಟ್ ಪವರ್ ಕೊಟ್ಟಾಗ ಯಾವ ರೀತಿ ಈ ಒಂದು ಮನೆಯನ್ನ ನಿಭಾಯಿಸ್ತಾರೆ ಅನ್ನೋಂತಹ ಒಂದು ಕುತೂಹಲ ಇತ್ತು. ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು ಅಂತ ಹೇಳ್ಬೋದು. ತುಂಬಾ ಕ್ರಿಯೇಟಿವ್ ಆಗಿ, ತುಂಬಾ ಫನ್ನಿ ಆಗಿ, ಎಮೋಷನಲ್ ಆಗಿ ಆ ಸೀಕ್ರೆಟ್ ಟಾಸ್ಕ್ ಅನ್ನು ಕೂಡ ಅವರು ಸಕ್ಸಸ್ ಮಾಡೋದ್ರಲ್ಲಿ ಸಫಲರಾದ್ರು ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ನಿನ್ನೆ ಅವರು ಅಂದ್ರೆ ಮಹಾರಾಜನಾಗಿ ಬದಲಾದಂತಹ ರೀತಿ, ಜೊತೆಗೆ ರಜತ್ ಮತ್ತು ತ್ರಿವಿಕ್ರಮ್ ಅವ್ರನ್ನ ದಂಡಾಧಿಕಾರಿಗಳು ಅಂತ ನೇಮಿಸ್ಕೊಂಡ್ರು, ಜೊತೆಗೆ ಸುರೇಶ್ ಅವರನ್ನ ಸಲಹೆಗಾರರನ್ನಾಗಿ ನೇಮಿಸ್ಕೊಂಡ್ರು. ಹಾಗೇನೆ ಇಡೀ ಮನೆಯಲ್ಲಿರುವಂತಹ ಎಲ್ಲಾ ಪ್ರಜೆಗಳನ್ನ ತಮ್ಮ ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಂಥದ್ದು, ತಮಗೆಲ್ಲರೂ ಹೆದರ್ಕೊಳ್ಬೇಕು, ತಮ್ಮ ವಿರುದ್ಧ ಯಾರು ಮಾತಾಡಬಾರ್ದು, ಆ ರೀತಿಯೆಲ್ಲ ಅವರು ಪರ್ಫಾರ್ಮ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು, ತುಂಬಾ ಕ್ರಿಯೇಟಿವ್ ಆಗಿತ್ತು. ನೋಡುಗರಿಗೆ ಒಂದ್ ರೀತಿ ಸಿಕ್ಕಾಬಟ್ಟೆ ಫನ್ನಿ ಎಪಿಸೋಡ್ ನಿನ್ನೆ. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಅದಕ್ಕೆ ತಕ್ಕ ಹಾಗೆ ತ್ರಿವಿಕ್ರಮ್ ಅವರು, ರಜತ್ ಅವರು ಕೂಡ ತುಂಬಾ ಚೆನ್ನಾಗಿ, ಇನ್ಫ್ಯಾಕ್ಟ್ ಇಡೀ ಮನೆ ತುಂಬಾ ಚೆನ್ನಾಗಿ ನಿನ್ನೆ ಒಂದು ಎಪಿಸೋಡ್ ಅನ್ನ ಫನ್ನಿ ಮಾಡುವ ನಿಟ್ಟಿನಲ್ಲಿ ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ ಇತ್ತು ಅಂತಾನೆ ಹೇಳ್ಬೋದು. ಸ್ವಲ್ಪ ಇರಿಟೇಷನ್ ಅಂತ ಅನ್ಸಿದ್ದು ಚೈತ್ರ ಅವ್ರು ಮಾತ್ರ. ಸುಮ್ನೆ ನಗಾಡ್ತಾ ಇದ್ರು. ಅದು ಬಹುಶಃ ಅವರು ಫನ್ನಿಯಾಗಿ ಅನ್ಸುತ್ತೆ ಪ್ರೇಕ್ಷಕರಿಗೆ ಅಂತ ಅಂದ್ಕೊಂಡು ಮಾಡಿದ್ದೋ ಏನೋ ಗೊತ್ತಿಲ್ಲ. ಬಟ್ ಸಿಕ್ಕಾಬಟ್ಟೆ ಇರಿಟೇಷನ್ ಅಂತೂ ಆಯ್ತು. ಇದ್ರ ಮಧ್ಯದಲ್ಲೂ ಕೂಡ ಮೋಕ್ಷಿತಾ ಅವರು ತಮ್ಮ ಏನು ದ್ವೇಷ ಇದೆಯಲ್ಲ, ಸ್ವಲ್ಪ ದ್ವೇಷದ ಭಾವನೆ ಅಥವಾ ದ್ವೇಷವನ್ನ ಕಾರ್ತಾ ಇದಾರಲ್ಲ ಮಂಜು ಅವ್ರ ಮೇಲೆ, ಆ ಒಂದು ಒಪಿನಿಯನ್ ಮತ್ತೊಂದ್ಸಲ ಅಲ್ಲಿ ಉದ್ಭವ ಆಯ್ತು. ಮಂಜು ಅವರು ಅವ್ರ ಪರ್ಸ್ನಲ್ ಆಗಿ ತಗೊಂಡು ಕೆಲವೊಂದಷ್ಟು ಪರ್ಸ್ನಲ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಅಂತ ಕೂಡ ಒಂದು ಲೈನ್ ನ ಬಿಟ್ರು ಮಧ್ಯದಲ್ಲಿ. ಸೊ ಎಲ್ಲೋ ಒಂದ್ ಕಡೆ ನೆಗೆಟಿವಿಟಿ ಇರುವಂತದ್ದು ಮೋಕ್ಷಿತಾ ಅವರ ಮನಸ್ಸಿನ ಒಳಗಡೆ. ಸೊ ಅದನ್ನ ಅವರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಜನಗಳು ಯಾರೇ ಇರಬಹುದು ಅಕ್ಕಪಕ್ಕ ಅದನ್ನ ಹೊರಗೆ ಹಾಕ್ತಿರ್ತಾರೆ ಅಂತಾನೆ ಅಂದ್ಕೋಬಹುದು. ಬಿಕಾಸ್ ಲಾಸ್ಟ್ ಟೈಮ್ ಕೂಡ ಭವ್ಯ ಅವ್ರ ಅಂಡರ್ಲಿ ಅವರು ಆಟ ಆಡಿರ್ತಾರೆ, ಟಾಸ್ಕ್ಗಳನ್ನ ಪರ್ಫಾರ್ಮ್ ಮಾಡಿರ್ತಾರೆ. ಇನ್ಫ್ಯಾಕ್ಟ್ ಅಸಮಾಧಾನವನ್ನು ಹೊರಗೆ ಹಾಕಿರ್ತಾರೆ ಕೂಡ. ಭವ್ಯ ಅವರು ನನಗೂ ಕೂಡ ಅವಕಾಶ ಕೊಡ್ಬೋದಿತ್ತು ಲಾಸ್ಟ್ ಟಾಸ್ಕ್ ಅಲ್ಲಿ ಅಂತ, ಬಟ್ ಎಲ್ಲೂ ಅದನ್ನ ಓಪನ್ ಆಗಿ ತೋಡ್ಕೊಂಡಿರ್ತಾರೆ. ಬಟ್ ಲಾಸ್ಟ್ ಈಗ SR No ರೌಂಡ್ ಬಂದಾಗ ನನಗೇನು ಪ್ರಾಬ್ಲಮೇ ಆಗಿಲ್ಲ ಭವ್ಯ ಅವ್ರ ಕ್ಯಾಪ್ಟನ್ಸಿಯಲ್ಲಿ ಅನ್ನೋ ತರ ಅವರು ನೋ ಅಂತ ಕೊಟ್ಟಿರ್ತಾರೆ. ಸೊ ಒಂದ್ ರೀತಿ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಅನ್ನಿಸ್ತಾ ಇದೆ. ಒಟ್ನಲ್ಲಿ ಎಲ್ಲೇ ಹೋದ್ರೂ ನೆಗೆಟಿವಿಟಿನೇ ಅವ್ರು ಸ್ವಲ್ಪ ಹುಡುಕ್ತಾರೆ. ಅದನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕಾಗತ್ತೆ ಅವರು, ಇಲ್ಲಾಂದ್ರೆ ಅವ್ರ ಆಟದ ಮೇಲೆ ಅದು ನೆಗೆಟಿವ್ ಪರಿಣಾಮವನ್ನೇ ಬೀರುತ್ತೆ. ಬಿಕಾಸ್ ಮಂಜು ಅವ್ರಿಗೆ ಇಲ್ಲಿ ತನಕ ಎಲ್ಲೂ ನೆಗೆಟಿವ್ ಆಗಿ ಅಥವಾ ಹಿಂದೆ ಮಾತಾಡಿದ್ದಾಗ್ಲಿ ಇಲ್ಲ ಮೋಕ್ಷಿತಾ ಅವ್ರ ವಿಷಯದಲ್ಲಿ. ಬಟ್ ಮೋಕ್ಷಿತಾ ಅವರು ಎಲ್ಲಾ ವಿಷಯದಲ್ಲೂ ಆಲ್ರೆಡಿ ಗ್ರೇ ಏರಿಯಾ ಸ್ಪೆಷಲಿಸ್ಟೇ ಮಂಜಣ್ಣ. ಸೊ ಅವರಲ್ಲೇ ಒಂದು ನೆಗೆಟಿವ್ ಶೇಡ್ ಅನ್ನ ಅವರು ಹುಡುಕ್ತಾನೆ ಇರ್ತಾರೆ ಯಾವಾಗಲೂ. ನಿನ್ನೆ ಕೂಡ ಮಂಜು ಅವರು ಎಲ್ಲೂ ಕೂಡ ತಮ್ಮ ಪರ್ಸನಲ್ ಒಂದು ಒಪಿನಿಯನ್ ಯಾರ ಮೇಲೂ ಹೇರೋದಕ್ಕೆ ಪ್ರಯತ್ನ ಮಾಡಲಿಲ್ಲ, ಅಥವಾ ಶಿಕ್ಷೆ ಕೊಡಬೇಕು ಅನ್ನೋ ಕಾರಣಕ್ಕೆ ಸುಮ್ಮನೆ ತನಗೆ ಇಷ್ಟ ಇಲ್ಲದವರಿಗೆ ಸುಮ್ಮನೆ ಜಾಸ್ತಿ ಶಿಕ್ಷೆ ಕೊಡೋದು ಅಥವಾ ಸುಮ್ಮನೆ ಬೇಕು ಅಂತ ಸಿಕ್ಕಿರೋ ಪವರನ್ನ ಬಳಸ್ಕೊಂಡು ಅವ್ರ ಮೇಲೆ ರೇಗಾಡೋದು ಅದನ್ನೆಲ್ಲ ಏನ್ ಮಾಡ್ಲಿಲ್ಲ. ಇನ್ಫ್ಯಾಕ್ಟ್ ಗೌತಮಿ ಅವ್ರಿಗೂ ಕೂಡ ಶಿಕ್ಷೆ ಕೊಟ್ಟಿದ್ದಾರೆ, ಅಂದ್ರೆ ಫನ್ನಿ ಆಗಿ ಎಲ್ರಿಗೂ. ಇದ್ರ ಮಧ್ಯೆ ಹನುಮಂತ ಮತ್ತು ಧನರಾಜ್ ಅವರ ಕೆಲವೊಂದಷ್ಟು ಫನ್ನಿ ಟಾಕ್ಸ್ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಸಖತ್ತಾಗಿ ಅವರು ಕೂಡ ಮಾತಾಡ್ಕೊಳ್ತಾ ಇದ್ರು. ಆಮೇಲೆ ಕೊನೆಯಲ್ಲಿ ಈಗ ಸೀಕ್ರೆಟ್ ಟಾಸ್ಕ್ ಕೊಡ್ತಾರಲ್ಲ, ಇಬ್ರನ್ನ ನಗಿಸ್ಬೇಕು, ಇಬ್ರನ್ನ ಅಳಿಸ್ಬೇಕು ಅಂತ. ಅದರಲ್ಲಿ ಯಾರನ್ನ ಚೂಸ್ ಮಾಡಿದ್ದಾರೆ ಮಂಜು ಅವರು ಅಂತ ಕನ್ಫೆಷನ್ ರೂಮ್ ಒಳಗಡೆ ತೋರಿಸ್ಲಿಲ್ಲ. ಬಟ್ ಅವರು ಶಿಶಿರ್ ಅವರನ್ನ ಅಳಿಸಿದ ನಂತರ ಶಿಶಿರ್ ಅವ್ರನ್ನ ಅಳಿಸಿದೀನಿ ಅಂತ ಅಷ್ಟೇ ಹೇಳಿದ್ರು. ಈಗ ಇನ್ಫ್ಯಾಕ್ಟ್ ಅವ್ರು ಸುರೇಶ್ ಅವ್ರನ್ನ ಅಳಿಸೋ ಪ್ರಯತ್ನ ಮಾಡ್ತಾ ಇದ್ದಿದ್ದು ಗೊತ್ತಾಯ್ತು. ಜೊತೆಗೆ ರಜತ್ ಮತ್ತು ತ್ರಿವಿಕ್ರಮ್ ಅವ್ರನ್ನ ನಗ್ಸೋ ಪ್ರಯತ್ನ ಮಾಡಿದ್ರಾ ಅಂತ ಅನ್ನಿಸ್ತು. ಅಂಡ್ ಅಗೇನ್ ಮೋಕ್ಷಿತಾ ಅವ್ರನ್ನ ಅಳಿಸೋ ಪ್ರಯತ್ನ ಮಾಡಿ, ಮೋಸ್ಟ್ಲಿ ಅದು ಸೀಕ್ರೆಟ್ ಟಾಸ್ಕ್ ಆಗಿತ್ತ ಗೊತ್ತಿಲ್ಲ. ಒಟ್ನಲ್ಲಿ ಒಂದಂತೂ ಈಗ ಕನ್ಫರ್ಮ್ ಆಗಿದೆ, ಅದು ಶಿಶಿರ್ ಅವ್ರನ್ನ ಅಳಿಸ್ಬೇಕು ಅನ್ನುವಂತಹ ಟಾಸ್ಕ್. ತುಂಬಾ ಬ್ರಿಲಿಯಂಟ್ ಆಗಿ ಅದನ್ನ ಹ್ಯಾಂಡಲ್ ಮಾಡಿದ್ರು, ಅಳೋ ತರ ಮಾಡಿದ್ರು. ಇನ್ಫ್ಯಾಕ್ಟ್ ಸುರೇಶ್ ಅವ್ರನ್ನ ಕೂಡ ಭಾವುಕರನ್ನಾಗಿ ಮಾಡಿಸುವಲ್ಲಿ ಅವರು ಸಫಲರಾದ್ರು ಅಂತಾನೆ ಹೇಳ್ಬೋದು. ಜೊತೆಗೆ ಮೋಕ್ಷಿತಾ ಅವರಿಗೆ ಆ ಒಂದು ಹಾಡು ಹೇಳಿ ಅಂತ ಹೇಳಿದಾಗ ಆಟೋಮೆಟಿಕ್ ಆಗಿ ಅಳು ಬಂತು. ಇಟ್ ವಾಸ್ ವೆರಿ ಆರ್ಗ್ಯಾನಿಕ್ ಅಂತ ಅನ್ನಿಸ್ತಾ ಇದೆ. ಅಂಡ್ ಅಫ್ಕೋರ್ಸ್ ಇದರ ಸೀಕ್ರೆಟ್ ಟಾಸ್ಕ್ ಆಗಿ ಮಂಜು ಅವರು ಅಂದ್ರೆ ಪರ್ಫಾರ್ಮ್ ಮಾಡಿ ಅವರು ಅಳೋ ತರ ಮಾಡಿದ್ರು ಕೂಡ ಇಟ್ಸ್ ಫೈನ್, ಅಂದ್ರೆ ತೊಂದರೆ ಇಲ್ಲ. ಸ್ಟ್ರಾಟರ್ಜಿ ಅಲ್ಲ, ಒಳ್ಳೆ ಸ್ಟ್ರಾಟರ್ಜಿನೇ. ಇದರ ಮುಖಾಂತರ ಅಟ್ಲೀಸ್ಟ್ ಮೋಕ್ಷಿತಾ ಮತ್ತು ಗೌತಮಿ ಮತ್ತು ಮಂಜು ಅವರು ಅವರ ಮಧ್ಯೆ ಇರುವಂತಹ ಕೆಲವೊಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗೋ ತರ ಇದ್ರೆ ಒಳ್ಳೇದೇ ಅಲ್ವಾ. ಇಲ್ಲಿ ಯಾರು ಮೋಸ ಮಾಡಿ ನೀವು ಇವರೆಲ್ಲ ನಾಮಿನೇಷನ್ಗೆ ಹೋಗ್ಬೇಕು, ಯಾರೆಲ್ಲ ಸೀಕ್ರೆಟ್ ಟಾಸ್ಕ್ ಅಲ್ಲಿ ನೀವು ಹೇಳಿದ ತರ ಪರ್ಫಾರ್ಮ್ ಮಾಡ್ತಾರೋ ಅವರೆಲ್ಲ ನಾಮಿನೇಟೆಡ್ ಅನ್ನೋ ತರ ಆದ್ರೆ ಸ್ವಲ್ಪ ನೆಗೆಟಿವ್ ಆಗುವಂತಹ ಚಾನ್ಸಸ್ ಇದೆ. ಬಟ್
ಇಟ್ ವಾಸ್ ಆಲ್ ಗುಡ್. ಅಂದ್ರೆ ಎಲ್ಲ ಅವರು ಈ ಶಿಶಿರ್ ಅವ್ರ ಹತ್ರ ಮಾತಾಡಿದ ರೀತಿ ಅವ್ರನ್ನ ಅಳಿಸಿದ್ರು ಹೌದು, ಬಟ್ ಕೆಲವೊಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಕೂಡ ಮಾಡ್ಕೊಂಡ್ರು. ಇಟ್ ವಾಸ್ ಲೈಕ್ ವೆರಿ ಹಾರ್ಟ್ ವಾರ್ಮಿಂಗ್ ಅಂತ ಅನಿಸ್ತು. ಅಂಡ್ ಮೋಕ್ಷಿತ್ ಅವ್ರು ಹತ್ತಿದ್ದು, ಮೋಕ್ಷಿತ್ ಅವ್ರು ಹಾಡುವಾಗ ಗೌತಮಿ ಅವರು ಅಳ್ತಾ ಇದ್ದಿದ್ದು, ಜೊತೆಗೆ ಹಾಡನ್ನ ಮಂಜು ಅವರು ಕಂಟಿನ್ಯೂ ಮಾಡಿದ್ದು ತುಂಬಾ ಎಮೋಷನಲ್ ಮೂಮೆಂಟ್ ಆಗಿತ್ತು ಮನೆ ಒಳಗಡೆ. ಇನ್ಫ್ಯಾಕ್ಟ್ ಎಲ್ಲರೂ ಹಾಡ್ತಾ ಇದ್ರು ಎಮೋಷನಲಿ. ಏನೋ ಒಂದು ಇಟ್ಕೊಂಡು ಕುತ್ಕೊಂಡಿರ್ತಾರಲ್ಲ ಮನೆ ಒಳಗಡೆ ಟೈಟ್ ಆಗಿ, ಅದೆಲ್ಲ ಸ್ವಲ್ಪ ಲೂಸ್ ಆದಾಗ ಆಯ್ತು. ಎಲ್ಲರೂ ಅಳ್ತಾ ಇದ್ರು, ಎಲ್ಲರ ಮನಸ್ಸು ಹಗುರ ಆದಾಗ ಆಯ್ತು. ಜೊತೆಗೆ ತುಂಬಾನೇ ಫನ್ನಿ ಅಂತ ಕೂಡ ಅನ್ನಿಸ್ತು ನಿನ್ನೆ ಎಪಿಸೋಡ್. ಅಂಡ್ ಹಾಗೇನೆ ರಜತ್ ಅವರ ಮತ್ತೆ ತ್ರಿವಿಕ್ರಮ್ ಅವರ ಡ್ಯಾನ್ಸ್ ಬಗ್ಗೆ ಹೇಳಲೇಬೇಕು. ದರ್ಶನ್ ಅವರ ಹಾಡಿಗೆ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿದಾಗಿರ್ಬೋದು, ಪುನೀತ್ ಅವರ ತಾಲಿಬಾನ್ ಅಲ್ವೇ ಅಲ್ಲ ಸಾಂಗ್, ಆ ಸಾಂಗಿಗೆ ಡ್ಯಾನ್ಸ್ ಮಾಡಿದಲ್ಲ, ಸಖತ್ತು ಫನ್ನಿ ಆಗಿತ್ತು ಮನೆ ಒಳಗಡೆ. ಓವರ್ ಆಲ್ ನಿನ್ನೆ ಎಪಿಸೋಡ್ ನೋಡಿದಾಗ ತುಂಬಾನೇ ಫನ್ನಿ, ಸ್ವಲ್ಪ ಕ್ರಿಯೇಟಿವ್, ಸ್ವಲ್ಪ ಎಮೋಷನಲ್. ಒಟ್ಟಿನಲ್ಲಿ ಓವರ್ ಆಲ್ ಈ ಒಂದು ಸೀಸನ್ನ ಬೆಸ್ಟ್ ಎಪಿಸೋಡ್ಗಳಲ್ಲಿ ಇದು ಒಂದು ಅಂತ ಕಣ್ಮುಚ್ಕೊಂಡು ಹೇಳ್ಬೋದು. ಈಗ ಸದ್ಯಕ್ಕೆ ಇವತ್ತಿನ ಎಪಿಸೋಡ್ನ ಪ್ರೋಮೋ ಬಂದಿರೋ ಪ್ರಕಾರ ನಾಮಿನೇಷನ್ ಪ್ರಕ್ರಿಯೆ ಆರಂಭ ಆಗಿದೆ. ಸೊ ಅಲ್ಲಿ ತ್ರಿವಿಕ್ರಮ್, ಮೋಕ್ಷಿತಾ ಮತ್ತು ಗೌತಮಿ ಅವರ ನಡುವೆ ಕೆಲವೊಂದಷ್ಟು ಮಾತಿನ ಚಕಮಕಿ ಆಗಿರುತ್ತೆ ಅಂತ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಯಾರ್ಯಾರೆಲ್ಲ ನಾಮಿನೇಟ್ ಆಗಬಹುದು, ಮಂಜು ಅವರು ಗೌತಮಿ ಅವ್ರನ್ನ ನಾಮಿನೇಷನ್ ಇಂದ ಪಾರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರ, ಅಥವಾ ಈಗಾಗಲೇ ತಪ್ಪು ಮಾತಾಡ್ಬಿಟ್ಟಿದ್ದಾರೆ ಅವರು, ಅಂದ್ರೆ ನಾನು ಗೌತಮಿಗೋಸ್ಕರ ಆಡೋದು ಮನೇಲಿ, ಅವರನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಆಡ್ತೀನಿ ಅಂತ. ಅದನ್ನ ಸರಿ ಮಾಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಗೌತಮಿ ಅವ್ರನ್ನ ನಾಮಿನೇಷನ್ ಇಂದ ಪಾರ್ ಮಾಡದೆ ಹಂಗೆ ಬಿಡ್ತಾರ ಗೊತ್ತಿಲ್ಲ. ಸ್ಟ್ರಾಟಜಿ ಸ್ಪೆಷಲಿಸ್ಟ್ ಮಂಜು ಅವ್ರು ಏನ್ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಓವರ್ ಆಲ್ ನಿನ್ನೆ ಎಪಿಸೋಡ್ ಎಷ್ಟು ಫನ್ನಿ ಅಂತ ನಿಮಗೆ ಅನಿಸ್ತು, ಯಾರ್ಯಾರ ಆಕ್ಟ್ ಬಗ್ಗೆ ನಿಮಗೆ ತುಂಬಾ ಖುಷಿ ಆಯ್ತು, ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.